12ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಕೌಂಟೆನ್ಸಿಯಲ್ಲೇ ಹೇಗೆ ಬಿಡಿಸೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಪ್ರಾಬ್ಲಮ್ ನಂಬರ್ 8 ನೋಡೋಣ. ಪ್ರಿವಿಯಸ್ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 1 to 7 ತನಕ ಬಿಡಿಸಿದ್ದೀನಿ, ನೀವು ನೋಡ್ಬೋದು. ಪ್ಲೇಲಿಸ್ಟ್ ಕೂಡ ಇದೆ ಯೂಟ್ಯೂಬ್ದಲ್ಲಿ, RK ನ್ಯೂ ಟ್ಯುಟೋರಿಯಲ್ಸ್ ಅಂತ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ ನಂಬರ್ 8 ನೋಡೋಣ. ಫಾರ್ಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್, ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನಿ ಆ್ಯಕ್ಟ್ 2013. ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಮೌಂಟ್ ಅಂದರೆ 4 lakh ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ರೀ 6,000 ಕೊಟ್ಟಿದ್ದಾರೆ, 6 lakh ಕೊಟ್ಟಿದ್ದಾರೆ ರೀ. ಅದೇ ರೀತಿ ರೀ ಸೇಲ್ಸ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 40,000 ಕೊಟ್ಟಾರೆ. ಅದ ನಂತರ ರೀ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಪ್ಪ ಅಂದರೆ 6 lakh ಕೊಟ್ಟಿದ್ದಾರೆ ರೀ. ಅದೇ ರೀತಿಯಾಗಿ ಬಿಲ್ಡಿಂಗ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಅಂದರೆ ರೀ 4 lakh ಕೊಟ್ಟಿದ್ದಾರೆ ರೀ. ಅದೇ ರೀತಿ ಮಷಿನರಿ ಅಮೌಂಟ್ ಎಷ್ಟು ಅಂದ್ರೆ ರೀ 3 lakh ಕೊಟ್ಟಿದ್ದಾರೆ ರೀ. ಬ್ಯಾಡ್ ಡೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10,000 ಕೊಟ್ಟಿದ್ದಾರೆ ರೀ. ಅದೇ ರೀತಿಯಾಗಿ ಟ್ಯಾಕ್ಸ್ 30% ಕೊಟ್ಟಿದ್ದಾರೆ. ಅದ ನಂತರ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಎಷ್ಟಪ್ಪ ಅಂದರೆ 10% ಕೊಟ್ಟಿದ್ದಾರೆ. ಮಿಷಿನರಿ ಆ್ಯಂಡ್ ಬಿಲ್ಡಿಂಗ್ ಮ್ಯಾಗ 10% ತೊಗೋಬೇಕು ನಾವು. ಅದೇ ರೀತಿ ಈಗ ಫಾರ್ಮೆಟ್ ಕೂಡ ಬರ್ಕೊಂಡಿದ್ದೇನೆ ರೀ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂತ ಬರ್ಕೋಬೇಕ್ರಿ. ಫಸ್ಟ್ ಹೆಡ್ಡಿಂಗ್ ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನಿ ಆ್ಯಕ್ಟ್ 2013 ಅಂತ ಫಾರ್ಮೆಟ್ ಒಳಗೆ ಇರ್ತೈತಿ, ಬರ್ಕೋಬೇಕ್ರಿ. ಕ್ವಶನ್ ಪೇಪರ್ ಒಳಗೆ ಇರ್ತೈತಿ ರೀ. ಅದ ನಂತರ ರೀ ಈಗ ಪರ್ಟಿಕ್ಯುಲರ್ಸ್ ರೀ ಅಮೌಂಟ ಟೋಟಲ ಕಾಲಮನ್ನು ಹಾಕೊಂಡಿದ್ದೀನಿ, ನೀವು ಕೂಡ ಹಾಕೊಳ್ಳಿ. ಆದ ನಂತರ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸು ಅಂತ ನೋಡೋಣ ಬನ್ನಿರಿ. ಫಸ್ಟ್ ಆಫ್ ಆಲ್ ಏನು ಕೊಟ್ಟರೆ ಕ್ಯಾಶ್ ಸೇಲ್ಸ್ ನಗದು ಮಾರಾಟ ಎಷ್ಟಪ್ಪ ಅಂದ್ರೆ 4 lakh ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕ್ರೆಡಿಟ್ ಸೇಲ್ಸ್ ಉದ್ರಿ ಮಾರಾಟ ಎಷ್ಟಪ್ಪ ಅಂದ್ರೆ 6 lakh ರೀ. ಒಂದು ಕಂಪ್ನಿ ಒಳಗೆ ರೊಕ್ಕ ಕೊಟ್ಟು ಡೈರೆಕ್ಟ್ ಕ್ಯಾಶ್ ಕೊಟ್ಟು ಎಷ್ಟು ಓದಾರ ಅಂದ್ರೆ ರೀ 4 lakh ರೀ. ಅದೇ ರೀತಿಯಾಗಿ ಉದ್ರಿ ಎಷ್ಟು ಓದಾರ ಅಂದ್ರೆ 6 ಲಕ್ಷ ರೂಪಾಯಿ ಸೇಲ್ಸ್ ಆಗ್ಯಾವ್ರಿ. ಈಗ ಬಿಡ್ಸೋನ್ ಸ್ಟೆಪ್ ಬೈ ಸ್ಟೆಪ್ ಹೆಂಗಂತ ನೋಡೋಣ ರೀ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ಕೋಬೇಕಂದ್ರೆ ರೀ ಫಸ್ಟ್ ರೀ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದ್ರೆ ಒಂದೇ ಇನ್ಕಮ್ ಅಂದ್ರೆ ಭೀ ಒಂದೇ ರೀ. ಫಸ್ಟ್ ಆಫ್ ಆಲ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಒಳಗೆ ಯಾವಾಗ ಬಂದವಂದ್ರೆ ರೀ ಕ್ಯಾಶ್ ಸೇಲ್ಸ್ ಅಮೌಂಟ್ ಎಷ್ಟು ಅಂದ್ರೆ ರೀ ಕ್ಯಾಶ್ ಸೇಲ್ಸ್ ಅಮೌಂಟ್ ಎಷ್ಟಪ್ಪ ಅಂದ್ರೆ ರೀ ನಗದು ಮಾರಾಟ 4 ಲಕ್ಷ. ಅದೇ ರೀತಿಯಾಗಿ ಉದ್ರಿ ಮಾರಾಟ 6 ಲಕ್ಷ ಐತ್ರಿ. ಈಗ ಬರ್ಕೊಳ್ಳಿ ಎಷ್ಟಂತಪ್ಪ ಅಂದ್ರೆ 4 lakh. ಕ್ಯಾಶ್ ಸೇಲ್ಸ್ ಎಷ್ಟಪ್ಪ ಅಂದ್ರೆ ರೀ 4 lakh. ಅದೇ ರೀತಿಯಾಗಿ ಕ್ರೆಡಿಟ್ ಸೇಲ್ಸ್ ಉದ್ರಿ ಮಾರಾಟ ಎಷ್ಟಪ್ಪ ಅಂದ್ರೆ 6 lakh ಆಗೈತ್ರಿ. ಟೋಟಲ್ ಆಗಿ ಎಷ್ಟು ಸೇಲ್ಸ್ ಆಗೈತಪ್ಪ ಅಂದ್ರೆ ರೀ ಟೋಟಲ್ ಸೇಲ್ಸ್ ಎಷ್ಟಾಗೈತೆ ಅಂದ್ರೆ ರೀ ಟೋಟಲ್ ಸೇಲ್ಸ್ ಎಷ್ಟಾಗಿತ್ತು ಅಂದ್ರೆ ರೀ 10 lakh ಆಗೈತ್ರಿ. ಅದೇ ರೀತಿಯಾಗಿ 4 + 6 10 ಲಕ್ಷ ಆಯ್ತು ರೀ. ಈಗ ಸೇಲ್ಸ್ ರಿಟರ್ನ್ ಕೊಟ್ಟೆ ಅಂದ್ರೆ ಲೆಸ್ ಮಾಡೋದ್ರಿ. ಕೊಟ್ಟಾರ ನೋಡ್ರಿ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ ರೀ. ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡ್ಬೇಕು. ಈಗ ರೀ ಲೆಸ್ ಸೇಲ್ಸ್ ರಿಟರ್ನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ರೀ 40,000. ಈಗ ಯಾವುದೇ ಡ್ಯಾಮೇಜ್ ಆದ ಗೂಡ್ಸನ್ನು ವಾಪಸ್ ಮಾಡಿದ್ದಾರೆ. ಈಗ ಸೇಲ್ಸ್ ಮಾಡಿದವ್ರ ಡ್ಯಾಮೇಜ್ ಕೂಡ ಮತ್ತು ಅಂಥ ವಸ್ತುಗಳನ್ನು ಹೊಳ್ಳಿ ರಿಟರ್ನ್ ಮಾಡಿದ್ದಾರೆ. ಎಷ್ಟಪ್ಪ ಅಂದ್ರೆ ರೀ 40,000 ರೂಪಾಯಿ ಆಗುವಷ್ಟು ಅಮೌಂಟ್ ರೀ. ಇದು 40,000 ರೂಪಾಯಿ ಲೆಸ್ ಮಾಡಿದ್ರೆ ಎಷ್ಟಪ್ಪ ಆಯ್ತು ಅಂದ್ರೆ ರೀ 10 ಲಕ್ಷ ಒಳಗೆ 40,000 ಲೆಸ್ ಮಾಡಿದ್ರೆ 9,60,000 ಅಮೌಂಟ್ ಔಟರ್ ಕಾಲಮ್ದಾಗಿಡ್ರಿ. ಅದೇ ರೀತಿ ಈಗ 9,60,000 ಇದೇನು ಆಯ್ತಂದ್ರೆ ರೀ ಟೋಟಲ್ ರೆವೆನ್ಯೂ ಎಷ್ಟು ಅಂದ್ರೆ ರೀ 9,60,000 ಆಯ್ತು ರೀ. ಇದಕ್ಕೆ ಎ ಅಂತ ಕೊಡ್ರಿ ಹೆಸರು. ಅದೇ ರೀತಿಯಾಗಿ ಈಗ ಸೆಕೆಂಡ್ ಎಕ್ಸ್ಪೆನ್ಸಸ್ ಎಷ್ಟಪ್ಪ ಅಂದ್ರೆ ರೀ ಈಗ ಎಕ್ಸ್ಪೆನ್ಸ್ ಯಾವಾಗಿದೆ ಅಂದ್ರೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಕಚ್ಚಾ ವಸ್ತು ತರುವಾಗ ಎಷ್ಟು ಖರ್ಚಾಗೈತೆ ಅಂದ್ರೆ ರೀ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಕಚ್ಚಾ ವಸ್ತು ತರುವಾಗ ಎಷ್ಟು ಖರ್ಚಾಗಿತ್ತಪ್ಪ ಅಂದ್ರೆ ರೀ 6 ಲಕ್ಷ ರೂಪಾಯಿ ಆಗೈತೆ ರೀ. ಅದನ್ನ ಬರ್ಕೊಳ್ರಿ 6 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಬಿಲ್ಡಿಂಗ್ 4 lakh, ಮಿಷಿನರಿ 3 lakh, ಬ್ಯಾಡ್ ಡೆಟ್ಸ್ 10,000 ಅಂದರೆ ಬಿಲ್ಡಿಂಗ್ ಮ್ಯಾಗ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮೆಷಿನರಿ ಅಡ್ಜಸ್ಟ್ಮೆಂಟ್ ಯಾವ ಇರ್ತಾವೆ ಅಂತಕ್ಕೆ ಸ್ಟಾರ್ ಮಾರ್ಕ್ ಹಾಕೋರಿ. ಈಗ
ಬಿಲ್ಡಿಂಗ್ ಒಂದು ಮಷಿನರಿ ಒಂದು ಸ್ಟಾರ್ ಹಾಕೋರಿ. ಬಿಲ್ಡಿಂಗ್ ಎಷ್ಟಂದ್ರೆ 4 ಲಕ್ಷ ಐತ್ರಿ. ಬಿಲ್ಡಿಂಗ್ ಮ್ಯಾಗ ಎಷ್ಟು ಪರ್ಸೆಂಟ್ ಕೊಟ್ಟಾರ ಅಂದ್ರೆ 10%. ಮೊದಲು ಏನು ಬರ್ಕೋದ್ರಿ, ಬಿಲ್ಡಿಂಗ್ ಅಂತ ಬರ್ಕೋದ್ರಿ. ಬಿಲ್ಡಿಂಗ್ ಅಮೌಂಟ್ ಎಷ್ಟಿತ್ತು ಅಂದ್ರೆ ರೀ 4 ಲಕ್ಷ ಐತ್ರಿ. 4 ಲಕ್ಷ ಇಂಟು 10% ಅಂದ್ರೆ ರೀ 10/100 ತಗೋದ್ರಿ. 10/100 ಅಂದ್ರೆ ಎಷ್ಟು ಆಯ್ತು ರೀ, 40,000 ಆಯ್ತು ರೀ. 40,000 ಅಮೌಂಟ್ ಆಯ್ತು ರೀ. ಅದೇ ರೀತಿಯಾಗಿ ಮಷಿನರಿ ಅಮೌಂಟ್ ಎಷ್ಟೈತೆ ನೋಡ್ರಿ. ಮಷಿನರಿ ಎಷ್ಟು ಕೊಟ್ಟಾರ ಅಂದ್ರೆ 3 ಲಕ್ಷ ಕೊಟ್ಟಾರ ರೀ. ಮಷಿನರಿ 3 ಲಕ್ಷ ಇಂಟು 8% ಅಂದ್ರೆ 10%. 3 ಲಕ್ಷ ಇಂಟು 10/100 ಅಂದ್ರೆ ಎಷ್ಟು ಆಯ್ತು ರೀ, 30,000 ಆಯ್ತು ರೀ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಬ್ಯಾಡ್ ಡೆಟ್ಸ್ ಅಂದ್ರೆ ಸತ್ತ ಸಾಲ ಅಂದ್ರೆ ರೀ, ಯಾರು ಉದಿರ್ತಾರೆ ಅವ್ರ ರಿಟರ್ನ್ ಅಮೌಂಟ್ ಕೊಡಲಿಲ್ಲ ಅಂದ್ರೆ ಬ್ಯಾಡ್ ಡೆಟ್ಸ್ ಅಂತ ಕರಿತಾರೆ ರೀ. ಇದು ಎಷ್ಟು ಅಂದ್ರೆ ರೀ 10,000 ಆಯ್ತು ರೀ. ಈಗ ಟೋಟಲ್ ಮಾಡ್ಕೊಂಡ್ರಿ ಎಷ್ಟು ಆಯ್ತು ಅಂತ, 6 ಲಕ್ಷ ಪ್ಲಸ್ 40,000 ಪ್ಲಸ್ 30,000 ಪ್ಲಸ್ 10,000 ಎಷ್ಟು ಆಯ್ತು ಅಂದ್ರೆ ರೀ 6,80,000 ಆಯ್ತು ನೋಡ್ರಿ. 6,80,000 ಬ್ರ್ಯಾಕೆಟ್ದಾಗ ಇಡ್ರಿ. 6,80,000. ಅದೇ ರೀತಿ 9 ಲಕ್ಷ ಇದು ಏನಂತಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಯಾವಪ್ಪ ಅಂದ್ರೆ ಅಮೌಂಟ್ ರೀ 6,80,000 ರೀ. ಈಗ 9,60,000 ಒಳಗೆ ರೀ 6,80,000 ಲೆಸ್ ಮಾಡಿದ್ರೆ ಎಷ್ಟು ಆಯ್ತು ಅಂದ್ರೆ ರೀ 2,80,000 ರೀ. 2,80,000 ರೀ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದು ಹೆಂಗೆ ಬರ್ತದೆ ಅಂದ್ರೆ ಅಮೌಂಟ್ ರೀ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದು ಅಮೌಂಟ್ ಹೆಂಗೆ ಬರ್ತದೆ ಅಂದ್ರೆ ರೀ A ಮೈನಸ್ ಬಿ. ಇದಕ್ಕೆ ಟೋಟಲ್ ಎಕ್ಸ್ಪೆನ್ಸ್ಗೆ ಬಿ ಅಂತ ಕೊಡ್ರಿ. A ಮೈನಸ್ ಬಿ ಅಂದ್ರೆ ರೀ ಎಷ್ಟು ಬರ್ತಂದ್ರೆ ರೀ, ಇನ್ಕಮ್ ಒಳಗೆ ಎಕ್ಸ್ಪೆನ್ಸ್ ಲೆಸ್ ಮಾಡಿದ್ರೆ 9,60,000 ಒಳಗೆ 6,80,000 ತೆಗೆದ್ರೆ 2,80,000 ಆಯ್ತು ರೀ. ಈಗ ಟ್ಯಾಕ್ಸ್ ಎಷ್ಟು ಕೊಟ್ಟಾರ ಅಂದ್ರೆ 30% ಟ್ಯಾಕ್ಸ್. 2,80,000 ಇಂಟು 30/100 ಎಷ್ಟು ಆಯ್ತು ಅಂದ್ರೆ ನೋಡೋಣ ಈಗ. 2,80,000 ಇಂಟು 30/100 ಎಷ್ಟು ಆಯ್ತು ಅಂದ್ರೆ ರೀ 84,000 ಆಯ್ತು ರೀ. 84,000 ಲೆಸ್ ಮಾಡ್ಬೇಕು ರೀ. 84,000 ಲೆಸ್ ಮಾಡ್ಬೇಕು ರೀ. 2,80,000 ಮೈನಸ್ 84,000 ಲೆಸ್ ಮಾಡಿರಿ. ಟ್ಯಾಕ್ಸ್ ಎಷ್ಟು ಆಯ್ತು ಅಂದ್ರೆ ರೀ ಅಮೌಂಟ 1,96,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಯ್ತು ರೀ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್ ಆಯ್ತು ರೀ. ಇಷ್ಟೇ ಐತಿ ಪ್ರಾಬ್ಲಮ್ ರೀ. ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.